ಸಂಜೀವಿನಿ ಯೋಜನೆ ಅನ್ನೋದು ಒಂದು ಜೀವ ಕೊಡುವ ಒಂದು ಯೋಜನೆ ಅದ. ಆ ಯೋಜನೆ ಒಳಗೆ ಸಾಕಷ್ಟು ಜನರು ನಾವು ದುಡಿತಾ ಇದ್ದೇವೆ. ನಮ್ಮಂತ ಜನರನ್ನ ಬಲಿಪಶು ಮಾಡಾಕತೈತಿ ಸರ್ಕಾರದೊಳಗೆ ಸಂಜೀವಿನಿ ಯೋಜನೆಯನ್ನು ಗುರುತಿಸಿ ಅದೇ ಒಂದು ಯೋಜನೆದೊಳಗ ಜನರನ್ನ ಸಬಲೀಕರಣ ಮಾಡುವಂತ ನಮ್ಗೆಲ್ಲ ತಿಳಿಸ್ತಾ ಇದೆ. ಯಾಕಂದ್ರೆ ದುಡಿಯುವಂತ ಜನರಿಗೆ ಇಲ್ಲಿ ಸಬಲೀಕರಣ ಇಲ್ಲ. ಯಾಕಂದ್ರೆ ನಾವು ಬೇರೆಯವ್ರನ್ನ ಸಬಲೀಕರಣ ಮಾಡೋದ್ರೊಳಗೆ ನಾವೇ ಸಬಲೀಕರಣ ಆಗಲಿಲ್ಲ. ಯಾಕಂದ್ರೆ ಇದ್ರೊಳಗ ನಾವು ಯೋಜನೆಗಳನ್ನ ಪ್ರತಿಯೊಂದು ಯೋಜನೆ ಜನರೊಳಗೆ ಮುಟ್ಟಿಸ್ಕೊಂತ ನಾವೇ ಬಡವರಾಗಿ ಹೊಂಟಿದ್ದೇವೆ. ಯಾಕಂದ್ರೆ ನಮಗೊಂದು ಆದೇಶ ಕಾಪಿ ಇಲ್ಲ. ಮತ್ ಹೊಳ್ಳಿ ನಾವು ದುಡಿಯುವಂತದ್ದು ನಮಗೆ ರಾತ್ರಿ ಹಗ್ಲಿ ನಮಗ್ ಕೆಲಸ ಬಾಳ್ ಕೊಡ್ತಿದಾರ. ಹೊಳ್ಳಿ ಯಾವ ತರ ಇನ್ಸೂರೆನ್ಸ್ ಇಲ್ಲ. ಯಾಕಂದ್ರೆ ಹೊರಗಡೆ ಹೋಗಿ ನಾವು ರಾತ್ರಿ ಹಗಲು ಕೆಲಸ ಮಾಡೋ ಮುಂದಾಗ ಒಂದ್ ಬ್ಯಾಂಕಿಗೆ ಒಂದು ದುಡ್ಡು ಕಟ್ಟುವುದಿರ್ತೈತಿ, ಒಂದು ಜನರೊಳಗೆ ಮಾಹಿತಿ ಕೊಡೋದಿರ್ತೈತಿ, ಏನಾರ ಒಂದು ಚೆಕ್ ಕಳಿಯುವಂತ ಸಂದರ್ಭ ಇರ್ತೈತಿ. ಆ ಸಂದರ್ಭದೊಳಗ ಯಾವ್ದೇ ತರಿ ನಮಗ ಯಾವ್ದಾರನು ಒಂದು ID ಪ್ರೂಫ್ ಇಲ್ಲ, ಒಂದು ಯೂನಿಫಾರ್ಮ್ ಇಲ್ಲ, ಆದೇಶ ಪ್ರೂಫ್ ಇಲ್ಲ. ಆದೇಶ ಪ್ರೂಫ್ ಕೇಳಿದ್ರೆ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಒಂದ್ ID ಪ್ರೂಫ್ ಜಾರಿ ಮಾಡಿ 1 ವರ್ಷ ಆಯ್ತು, ಇನ್ನೂವರೆಗೆ ಯಾವ್ದೇ ತರ ನಮಗ್ ತಲುಪಿಲ್ಲ. ಒಂದ್ MBK ಕೆಲಸ ಮಾಡ್ಬೇಕಾದ್ರ ಒಂದ್ ಬ್ಯಾಂಕ್ ಲೆವೆಲ್ ಕೆಲಸ ಮಾಡಿದಿರ್ತಾಳ. ಆ ಬ್ಯಾಂಕ್ ನೊಳಗ ಮ್ಯಾನೇಜರ್ ಕೆಲಸ ಮಾಡ್ಬೇಕಾದ್ರ 60,000 70,000 ಅಂತ ಕೆಲಸ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರ. ಅಂತ ಕೆಲಸನ ಇಲ್ಲೇ ಬರೀ ನಮಗ್ 5,000 2,500 ರೂಪಾಯಿದೊಳಗ ಕೆಲಸ ತಗೊಳಕ್ತಿದ್ರ. ಈ ಸರ್ಕಾರದವ್ರಿಗೆ ನಮ್ಮಂತ ಬಡವರ್ದು ಏನು ಅವ್ರಿಗೆ ನಾವ್ ಎಷ್ಟು ಸರ ಹೇಳ್ಕೊಂಡ್ರು ಯಾವ್ದೇ ತರ ನಮಗ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವಾಗ್ ಮಾಡ್ತೀನಿ ಅವಾಗ್ ಮಾಡ್ತಾ ಇದೀನಿ ಅಂತಂದ ಬರೀ ನಮ್ನ ಮುಂದೂಡ್ತಾ ಇದಾರೆ. ಯಾವ್ದೇ ತರ ನಮಗ್ ಪೀಠೋಪಕರಣನೂ ಇಲ್ಲ, ನಮಗ್ ಮೊಬೈಲ್ ಕರೆನ್ಸಿ ಇಲ್ಲ. ಯಾವ್ದೇ ತರ ಸರ್ವೆ ಬಂದ್ರು ನಮಗೆ ಸರ್ವೆ ಮಾಡಿ ಅಂತ ಒತ್ತಡ ಕೊಡ್ತಾರ. ಎಲ್ಲಾ ತರ ನಾವು ಸರ್ವೆ ಮಾಡೋದು ಆತು, ಇಂದ ಕೆಲಸ ಮಾಡೋದು ಆತು, ಎಲ್ಲಾ ತರ ನಾವ್ ಕೆಲಸ ಮಾಡಿನೂ ಮತ್ತೆ ಹೊಳೆ ನಮ್ನ ಹಿಂದೇಟ್ ಹಾಕಾಕತ್ತೈತಿ ಸರ್ಕಾರದ್ದು ಯಾವ್ದೇ ತರ ನಮಗ ಬೆಂಬಲ ಕೊಡ್ತಾ ಇಲ್ಲ. ಯಾಕಂದ್ರೆ ರಾತ್ರಿ ಹಗಲಿ ನಮ್ಮನ್ನ ದುಡಿಸ್ತಾ ಇದೆ. ದುಡಿದಂತ ಕೆಲಸ ಅವ್ರು ತಗೋತಾರ, ನಮಗ ಯಾವ್ದೇ ತರ ಒಂದು ಅವ್ರು ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಮತ್ ಹೊಳ್ಳಿ ಏನಾರ ನಾವು ಕೇಳಾಕತ್ರ ಸರ್ಕಾರದ ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ. ಯಾವ್ದೇ ತರ ಸರ್ಕಾರ ಅನುದಾನ ಬಂದ್ ಬಿದ್ದಂತದ್ದು ನಮಗ ದುಡಿಯುವಂತವ್ರಿಗೆ ಯಾರಿಗೂ ಯಾವ್ದೇ ತರ ಅದು ಮುಟ್ತಾ ಇಲ್ಲ. ಅದು ನಮಗೆ ಸರಿಯಾಗಿ ಮುಟ್ಬೇಕಂತಂದ್ ಅದೊಂದು ಕೇಳ್ಕೊತೇವಿ. ನಮಗ ಆದೇಶ ಕಾಪಿ ಒಂದ್ ಬೇಕು. ಹೊಳ್ಳಿ ನಮಗ ಹೊರಗಡೆ ಕೆಲ್ಸಕ್ ಹೋದ್ರೆ ಯಾವ ಟೈಮ್ನೊಳಗ ನಮಗ ಗಂಡ್ರು ಮಕ್ಳು ಸಣ್ಣ ಸಂಬಳದೊಳಗ ನಾವು ದುಡ್ಯಾಕ್ ಹೋಗಿರ್ತೇವೆ. ಯಾವ್ದೇ ತರ ನಮ್ಗೆ ಏನಾದ್ರೂ ಒಂದು ಇನ್ಸೂರೆನ್ಸ್ ಬೇಕು. ಈಗ ಇನ್ಸೂರೆನ್ಸ್ ನಾವು ಕೊಡ್ತೇವೆ ಅಂತ ಹೇಳಿ ನಮಗ್ 366 ರೂಪಾಯಿ ಒಂದು ಇನ್ಶೂರೆನ್ಸ್ ಕೊಟ್ರ ಅದನ್ನ ನಾವು ಹೊಲದೊಳಗ ದುಡಿಯುವಂತವ್ರು ಅಂತಾರ ಮಾಡಿಸ್ಕೊಂತಾರ. ಆದ್ರೇನು ಇದು ನಮ್ಮ ಯೋಜನೆದೊಳಗ ನಾವು 10 ಲಕ್ಷ 15 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತೇವಿ. ಇಂಥದ್ದು ನಮಗ್ ಆಗಾಗಿಲ್ಲ. ಯಾಕಂದ್ರೆ ಒಂದು ನೆರೇಗ ದುಡಿಮೆ ಒಳಗ ಒಂದ್ ಮಹಿಳೆಗೆ 350 ಸಂಬಳ ಐತಿ. ಆ ಸಂಬಳಕ್ಕೂ ನಾವು ಅರ್ಹರಲ್ಲ. ಆ ತರ ನಮ್ಮನ್ನ ದುಡಿಸ್ಕೊಳಕತ್ತಾರ. ಯಾವ್ದೇ ತರ ನಮಗ ಕನಿಷ್ಠ ವೇತನ ನಾವ್ ಎಷ್ಟು 15,000 13,000 12,000 ಸಂಬಳ ಇಟ್ಟೇವಿ. ಆ ತರ ನಮಗ ಸಂಬಳ ದೊರಕಲೇಬೇಕು. ನಮಗ್ ಪೀಠೋಪಕರಣ ಬರ್ಲೇಬೇಕು. ನಮಗ್ ಆದೇಶ ಕಾಪಿ ಕೊಡ್ಲೇಬೇಕು. ಮತ್ತ ಆಯಾ ಜಿಲ್ಲೆದೊಳಗ ಯಾವ್ಯಾವ ತರ ದೌರ್ಜನ್ಯ ಆಗಾಕತ್ತಾವ ಅದನ್ನ ಪರಿಶೀಲನೆ ಮಾಡ್ಲೇಬೇಕು. ನಮಗ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ವಿ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಮಾಡ್ತಕ್ಕಂಥ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖ್ಯ ಪುಸ್ತಕ ಬರಹಗಾರರು ಮತ್ತು LCRPಗಳು ಮತ್ತು ಸಖಿಗಳು ಏನಿದ್ದಾರೆ ಅವರ ವೇತನವನ್ನ 15,000 ಮತ್ತು 13,000 12,000 ರೂಪಾಯಿಗೆ ಹೆಚ್ಚಳ ಮಾಡ್ಬೇಕಂತಕ್ಕಂಥ ಒಂದು ಇದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವ್ರಿಗೆ ಈಗ ಅವರು 5,000 2,000 3,000 ಅಂದ್ರೆ ಕನಿಷ್ಠ ಒಂದು ದಿವಸಕ್ಕೆ 10 ರೂಪಾಯಿ ಸಹ ಕೂಲಿ ಬಿಡಲಾದಂತ ಪರಿಸ್ಥಿತಿಯಲ್ಲಿ ಸುಮಾರು 12 ತಾಸು ಇವತ್ತು ದುಡಿಸ್ಕೊಂತಿದ್ದಾರೆ. ಆ ಕಾರಣಕ್ಕಾಗಿ ಸರ್ಕಾರ ಇವರಿಗೆ ಜಾಸ್ತಿ ಪಗಾರನ ವೇತನ ಜಾಸ್ತಿ ಮಾಡಬೇಕು. ಗುಂಪುಗಳ ಆಧಾರದ ಮೇಲೆ ಏನು ವೇತನ ಕೊಡ್ಲಿಕ್ಕೆ ಸರ್ಕಾರ ಹೊಂಟಿದೆ ಅದನ್ನ ಬಂದ್ ಮಾಡಿ ಕನಿಷ್ಠ ವೇತನ ಕೊಡ್ಬೇಕಂತಕ್ಕಂತ ಇದನ್ನ ನಾವು ಇದು ಮಾಡ್ತೀವಿ. ಮತ್ತೆ ಇಲ್ಲಿ ಕೆಲಸ ಮಾಡ್ತಕ್ಕಂತ ಎಲ್ಲಾ ನೌಕರದಾರಿಗೆ ಒಂದು ಸೇವಾ ನಿಯಮಾವಳಿಯನ್ನ ಜಾರಿಗೆ ತರಬೇಕು ಅಂತಕ್ಕಂತ ಪ್ರಮುಖವಾದಂತ 2 ಬೇಡಿಕೆ. ಮತ್ತು ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ಅನುದಾನವನ್ನ ಕೊಡಬೇಕು. ಯಾಕೆ ಕೊಡ್ಬೇಕಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಜಾಸ್ತಿ ಆಗಿ ಮಹಿಳೆಯರು ಮತ್ತು ಸಾಕಷ್ಟು ಜನ ಮಾನ ಪ್ರಾಣ ಕಳ್ಕೊಂತಿದ್ದಾರೆ. ಹಂಗಾಗಿ ಒಂದು ಒಕ್ಕೂಟಕ್ಕೆ ಕನಿಷ್ಠ 50 ಲಕ್ಷ ರೂಪಾಯಿ ಅನುದಾನ ಕೊಡೋರ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರ ಮಾನ ಪ್ರಾಣನ್ನ ಕಾಪಾಡ್ಬೇಕಂತಂದು ಹೇಳಿ ಈ 3 ಪ್ರಮುಖವಾದಂತ ಬೇಡಿಕೆ ಆಧಾರದ ಮೇಲೆ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.